ಅಖಂಡ 2 ಅತ್ಯಂತ ನಿರೀಕ್ಷೆ ಹೊಂದಿರುವಂತಹ ಸಿನಿಮಾ ಇವತ್ತು ಬಿಡುಗಡೆಯಾಗಿಲ್ಲ. ಏಕೆ ಮತ್ತು ಅದರ ಏನು ಕಾರಣ ಎಂಬುದರ ಬಗ್ಗೆ ಮಾತನಾಡೋಣ. ಅಖಂಡ 2 ತಾಂಡವಂ ಈ ಸಿನಿಮಾವು ಅಖಂಡ ಪಾರ್ಟ್ 1 ಸಿನಿಮಾದ ಸೀಕ್ವೆಲ್ ಆಗಿದ್ದು, ಇದರ ಟ್ರೈಲರ್ ಸಾಂಗ್ ಗಳಿಂದ ಯೂಟ್ಯೂಬ್ ನಲ್ಲಿ ಟ್ರೆಂಡ್ ಆಗಿತ್ತು. ಅತ್ಯಂತ ನಿರೀಕ್ಷೆ ಪ್ರೇಕ್ಷಕರು, ಸಿನಿಮಾ ಪ್ರೇಮಿಗಳು ಹಾಗೂ ಬಾಲಯ್ಯನ ಫ್ಯಾನ್ಸ್ ಗಳು ಕಾತುರದಿಂದ ಕಾಯುತ್ತಿದ್ದರು. ಆದರೆ ಈ ಸಿನಿಮಾದ ಟೀಮ್ ನಿಂದ ಬಂದ ಅಪ್ಡೇಟ್ ಎಲ್ಲ ಪ್ರೇಕ್ಷಕರಿಗೆ ಅತ್ಯಂತ ಮನಸ್ಸು ನೋವುಂಟು ಮಾಡಿದೆ. ಅಖಂಡ 2 ನಂದಮುರಿ ಬಾಲಕೃಷ್ಣರವರ ಬ್ಲಾಕ್ ಬಸ್ಟರ್ ಸೀಕ್ವೆಲ್. ಇದು 5 ಡಿಸೆಂಬರ್ 2025ರಲ್ಲಿ ಬಿಡುಗಡೆಯಾಗುತ್ತಿತ್ತು. 4ನೇ ಡಿಸೆಂಬರ್ನ ಎಲ್ಲ ನೈಟ್ ಪ್ರೀಮಿಯರ್ ಶೋಗಳು ನಡೆಯಲು ಸಿದ್ಧವಾಗಿತ್ತು. ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿತ್ತು. ಆದರೆ ಶೋ ನಡೆಯುವುದಕ್ಕಿಂತ ಕೆಲವು ಗಂಟೆಗಳ ಹಿಂದೆ ನಿರ್ಮಾಣ ಸಂಸ್ಥೆಯಿಂದ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ. ಅದರಲ್ಲಿ ತಾಂತ್ರಿಕ ದೋಷದಿಂದ ಸಿನಿಮಾ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ, ಸಿನಿಮಾ ಮುಂದೂಡಲಾಗಿದೆ ಎಂದು ಸ್ಟೇಟ್ಮೆಂಟ್ ಬರುತ್ತದೆ. ಆದರೆ ಇಂಡೆಫಿನೆಟ್ಲಿ ಪೋಸ್ಟ್ಪೋನ್ ಆಗಿದೆ ಎಂಬುದು ಮಾಹಿತಿ ಸಿಗುತ್ತದೆ. ಸಿನಿಮಾ ಮುಂದೂಡಲು ನಿಜವಾದ ಕಾರಣ ಏನು ಅಂತ ನೋಡೋದಾದ್ರೆ, ಸಿನಿಮಾ ತಾಂತ್ರಿಕ ದೋಷವಲ್ಲ, ಅದು ನಿರ್ಮಾಣ ಸಂಸ್ಥೆಯಾದ 14 ರೀಲ್ ಪ್ಲಸ್ LLP ನವರ ಮೇಲೆ ಯೂರೋಸ್ ಇಂಟರ್ನ್ಯಾಷನಲ್ ನಿರ್ಮಾಣ ಸಂಸ್ಥೆ ಕ್ಲೇಮ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ 14 ರೀಲ್ ಪ್ಲಸ್ LLP ನವರು 28 ಕೋಟಿ ಬಡ್ಡಿ ಹಣವನ್ನು ಬಾಕಿ ಉಳಿಸಿಕೊಂಡು ಅದನ್ನು ಕಟ್ಟಲಾಗದೆ ಇರುವುದರಿಂದ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಹಾಗೆ ಯಾವುದೇ ಸ್ಯಾಟಲೈಟ್ ಹಾಗೂ OTT ನಲ್ಲೂ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂಬುದು ಮಾಹಿತಿ ಬಂದಿದೆ. ಪ್ರೇಕ್ಷಕರು, ಫ್ಯಾನ್ಸ್ಗಳು, ಸಿನಿಮಾ ಪ್ರೇಮಿಗಳ ಮನಸ್ಸಿನಲ್ಲಿ ಈ ಮಾಹಿತಿ ಬಂದ ನಂತರ ಅಸಮಾಧಾನ ಉಂಟು ಮಾಡಿದೆ. ಹಾಗೆ ಇದು ಎಲ್ಲಿವರೆಗೂ ಈ ಒಂದು ಫೈನಾನ್ಷಿಯಲ್ ಇಶ್ಯೂ ಕ್ಲಿಯರ್ ಆಗೋದಿಲ್ವೋ ಅಲ್ಲಿವರೆಗೂ ಸಿನಿಮಾ ಬಿಡುಗಡೆ ಆಗುವುದು ಖಚಿತವಾಗುವುದಿಲ್ಲ. ನಿರ್ಮಾಣ ಸಂಸ್ಥೆಯು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿದ್ದಾರೆ. ಆದ್ರೆ ಬುಕ್ ಮೈ ಶೋ ನಲ್ಲಿ ಬುಕ್ ಆಗಿರುವಂತಹ ಟಿಕೆಟ್ಸ್ ಗಳ ರೀಫಂಡ್ ನ ಬಗ್ಗೆ ಯಾವುದೇ ಮಾಹಿತಿ ದೊರೆತಿಲ್ಲ. ಈ ವಿಷಯವು ಸಿನಿಮಾ ಪ್ರೇಮಿಗಳು ಹಾಗೂ ಫ್ಯಾನ್ಸ್ ಗಳ ಮನಸ್ಸನ್ನು ನೋವುಂಟು ಮಾಡಿದೆ. ಹಾಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಈ ಮಾಹಿತಿ ಶಾಕ್ ತರಿಸಿದೆ. ಎಲ್ಲ ಬಿಡುಗಡೆಗೆ ಸಿದ್ಧವಾಗಿದ್ದಾಗ ಕೊನೆ ಗಳಿಗೆಯಲ್ಲಿ ಈ ರೀತಿ ಆಯ್ತಲ್ಲ ಎಂಬುದು ಬೇಜಾರು ಉಂಟು ಮಾಡಿದೆ. ತುಮಕೂರಿನ ಮಾರುತಿ ಚಿತ್ರಮಂದಿರದಲ್ಲೂ ಪ್ರೇಕ್ಷಕರು ಸಿನಿಮಾ ನೋಡಲು ಬಂದು ಮತ್ತೆ ಬೇಜಾರಿಂದ ವಾಪಸ್ಸಾಗಿದ್ದಾರೆ ಎಂದು ಥಿಯೇಟರ್ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಮುಂದಿನ ಅಖಂಡ 2 ಸಿನಿಮಾದ ರಿಲೀಸ್ ಡೇಟ್ ಅಪ್ಡೇಟ್ಗಾಗಿ ಎಲ್ಲ ಫ್ಯಾನ್ಸ್ಗಳು ಹಾಗೂ ಸಿನಿಮಾ ಪ್ರೇಮಿಗಳು ಕಾಯುತ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.